ನೋಡ್ರಿ, ಇವತ್ತು ನಾನು ಒಂದು ಸ್ಪಷ್ಟತೆಯನ್ನು ಪಡಿಸ್ತೀನಿ. ಇದು ಒಂದು ಟ್ರಸ್ಟ್ ಅಡಿಯಲ್ಲಿ ಒಂದು ಪೀಠ ಆಗಿದ್ದಂಥದ್ದು. ಒಂದು ಟ್ರಸ್ಟ್ ಅಡಿಯಲ್ಲಿ ನಮ್ಮ ಹಿರಿಯರಾದಂಥ ಪ್ರಬಣ್ಣ ಹುಂಚಿಕಟ್ಟಿಯವರು ಸಂಸ್ಥಾಪಕ ಅಧ್ಯಕ್ಷರು, ನಮ್ಮ ನೀಲಕಂಠ ಸ್ಯೂಟಿಯವರು ಮತ್ತು ಅನೇಕ ಸುಮಾರು 50-60 ಜನ ಧರ್ಮದರ್ಶಿಗಳಿದ್ದೀವಿ. ಇವರೆಲ್ಲರ ನಿರ್ಣಯ ಕೇವಲ ಒಬ್ಬ ಅಧ್ಯಕ್ಷನಾದ ತಕ್ಷಣ ನನ್ನ ನಿರ್ಣಯ ಅಲ್ಲ. ನಾಳೆ ನನ್ನೇ ತೆಗಿಬೋದು. ಅವರು ಅಧ್ಯಕ್ಷ ಸ್ಥಾನದಿಂದ ಇಳಿಸೋಕೆ ಅವ್ರಿಗೆ ಹಕ್ಕು ಇದೆ. ಅವ್ರು ತೆಗೆದುಕೊಂಡಂಥ ನಿರ್ಧಾರವನ್ನು ನಾನು ಅಧ್ಯಕ್ಷನಾಗಿ ನಿಮ್ಮ ಮುಂದೆ ಪ್ರಕಟಗೊಳಿಸಿದ್ದೀನಿ ಅಷ್ಟೇ. ಇದು ನಿರ್ಣಯ ಅಲ್ಲೇ ಆಗಬೇಕು. ಅದಕ್ಕೆ ಇವರು ಸಿ ಪಾಟೀಲ್ ಸಂಬಂಧ ಇಲ್ಲ, ಟ್ರಸ್ಟ್ಗೆ ಯತ್ನಾಳು ಸಂಬಂಧ ಇಲ್ಲ, ಇವೆಲ್ಲದೂ ಸಂಬಂಧ ಇಲ್ಲ. ಇವರು ಧರ್ಮದರ್ಶಿಗಳಲ್ಲ. ಇವ್ರು ಧರ್ಮದರ್ಶಿಗಳು ಮಾತಾಡ್ತಾರೆ. ಯಾವ ಟ್ರಸ್ಟ್, ಯಾವ ಕಟ್ಟ್ಯಾನ, ಯಾವ ಮಾಡ್ಯಾನ, ಇವ್ರ ಅಪ್ಪನ ಮನೆ ತಂದು ಹಾಕ್ಯಾರ. ರೊಕ್ಕ ಹಾಕಿದವ್ರು ನಾವು ಯಾರ ಕೊಡಿಸಿರ್ಬೋದು, ದಾನ ಮಾಡ್ಯಾರ. ನಾವು ಒಪ್ಕೊಂತೀನಿ. ಮುರುಗೇಶ್ ನಿರಾಣಿ ಅವರು ದಾನ ಮಾಡ್ಯಾರ ಅದನ್ನ ಜಾಗ, ಅದು ಒಪ್ಕೊಂತೀನಲ್ಲ. ನೋಡ್ರಿ, ನಾನು ಯಾವ ಮನೆಗೂ ಹೋಗೋದಿಲ್ಲ, ಎಲ್ಲಿ ನಾನು ಸಂಧಾನಕ್ಕೆ ಕುಂದ್ರೋದಿಲ್ಲ. ನಮ್ಮ ಮನೆಗೆ ಬಂದವ್ರಿಗೆ ನಾನು ಸ್ವಾಗತ ಮಾಡ್ತೀನಿ. ನನ್ನ ಮಗಳ ನಾನು ಜನಪ್ರತಿನಿಧಿ ಇದ್ದೀನಿ ಒಬ್ಬ. ನನ್ನ ಮನೆ 24 ತಾಸು ಬಾಗಿಲು ತೆರೆದೈತಿ. ಯಾರು ಬಂದ್ರು ಬಂದು ಮಾತಾಡಿದ್ರು ಮಾತಾಡ್ತೀನಿ ಅಷ್ಟೇ. ಅಜ್ಜವರು ಪಂಚಮಸಾಲಿ ನಾಯಕರು ಒಂದಾಗಲಿ ಅಂತ ಸಲಹೆ ಕೊಟ್ಟರು ಸರ್. ಯಾರು? 3ನೇ ಪೀಠದ ಜಮಖಂಡಿ ಅವರು. ನೋಡೋಣ, ಅವ್ರ ಸಲಹೆ ಅಂತ ಅವರು ನೀಡೋದು ಮುಂದೆ ನೋಡೋಣ, ಎಲ್ಲರೂ ಒಂದಾಗ್ತೀವಿ. ನಿರಾಣರು ಹೇಳಿದ್ರು ಇಲ್ಲ, ಸದ್ಯದಾಗ ಎಲ್ಲರ ಜೋಡಿ ಮಾತಾಡಿ, ನಾವು ಸಭೆ ಕರೆದು ಕೂಡಿ ನಾವು ಒಂದಾಗಿ ಹೋಗ್ತೀವಿ, ಸಣ್ಣ ಪುಟ್ಟ ಸಮಸ್ಯೆ ಅಂತ ಕೆಲಸ ಮಾಡ್ತೀವಿ ಅಂದಾರ. ಆಯ್ತು, ನಿರಾಣಿಯವರು ನನಗೇನಾದರೂ ಆಕಸ್ಮಿಕವಾಗಿ ಮಾತಾಡಿದ್ರೆ ಅವ್ರ ಜೊತೆ ಮಾತಾಡ್ತೀನಿ ನಾನು, ಖಂಡಿತವಾಗಿ ಮಾತಾಡ್ತೀನಿ. ಓಕೆ.